ಹಲೋ, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಫರೂಕ್. ಇವತ್ತಿಂದು ವರ್ಕ್ ಏನಪ್ಪ ಅಂದರೆ ಟಾಟಾ ಇಟಾಚಿ EX110. ಇದ್ರದ್ದು ಒಂದು ಲಿವರ್ ಸೀಲು, ಪೈಲಟ್ ಪಂಪ್ ಕಿಟ್, ರೆಗ್ಯುಲೇಟರ್ ಕಿಟ್, ಆಮೇಲೆ ಬಕೆಟ್ ಸೀಲ್ ಕಿಟ್ ಇಷ್ಟು ಹಾಕೋದೇ ಇದ್ದಾವೆ. ಈ ಗಾಡಿ ಬಂದು ತುಮ್ಮಿನಕಟ್ಟೆ ಇದೆ. ಬರ್ರಿ, ನೀವು ನೋಡ್ತಿರೋದು NH48 ಪೂನಾ ಟು ಬ್ಯಾಂಗ್ಳೂರು. ಇದನ್ನು PB ರೋಡ್ ಅಂತಲೂ ಕರೀತಾರೆ. ಇದ್ರದ್ದು ಲೆಂತ್ ಬಂದ್ಬಿಟ್ಟು ಟೋಟಲಿ 700 ಕಿಲೋಮೀಟರ್ಸ್. ಇದರಲ್ಲಿ 12 ಡಿಸ್ಟಿಕ್ ಜಾಯಿಂಟ್ ಆಗುತ್ತೆ. 3 ಮಹಾರಾಷ್ಟ್ರದಲ್ಲಿ, 9 ಕರ್ನಾಟಕದಲ್ಲಿ ಜಾಯಿಂಟ್ ಆಗಿ ಹೋಗುತ್ತೆ. ಇವಾಗ ನೀವು ನೋಡ್ತಿರೋದು ತುಂಗಭದ್ರಾ ನದಿ. ಈ ಬ್ರಿಡ್ಜ್ ಬಂದು ನಂದಿಗುಡಿ ಊರಿಂದ ಉಪ್ಪುಡುಗಾತ್ರೆ ಕಡೆ ಹೋಗ್ಬೇಕಾದ್ರೆ ಬರುತ್ತೆ. ಈಗ ನಾವು ಇಲ್ಲಿಂದ ರೈಟಿಗೆ ತಗೊಂಡ್ರೆ ಉಕ್ಕುಡುಗಾತ್ರಿ, ಲೆಫ್ಟಿಗೆ ತಗೊಂಡ್ರೆ ತುಮ್ಮಿನಕಟ್ಟೆ. ನಾವಿವಾಗ ಲೆಫ್ಟ್ ಇಲ್ಲಿಂದ ತುಮ್ಮಿನಕಟ್ಟೆ ನಾವು ಹೋಗ್ತಿರೋದು. ದಾವಣಗೆರೆಯಿಂದ ತುಮ್ಮಿನಕಟ್ಟೆ 37 ಕಿಲೋಮೀಟರ್ ಆಗುತ್ತೆ. ದಾರಿಯಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ಸೀರೆ ಸಿಗುತ್ತೆ ನಿಮಗೆ. ಇಟಾಚಿ ಬಂದ್ಬಿಟ್ಟು ಗುಡ್ಡದ ಮೇಲೆ ಇದೆ. ಎಕ್ಸ್ಪೋಸಲ್ಲಿ ಇದಾಗ್ತಾ ಇದ್ದೀನಿ. ಅಲ್ಲಿ ಕಾಣ್ತಿರೋದು ತುಂಗಭದ್ರಾ ನದಿ. ಹೊನ್ನಳ್ಳಿ ಕಡೆಯಿಂದ ಬರುತ್ತದ್ದು. ಫೈನಲಿ ಗಾಡಿ ಹತ್ರ ರೀಚ್ ಆಗ್ತೀವಿ. ನೋಡಿದ್ರಲ್ಲ, ಗುಡ್ಡದಲ್ಲಿ ರೋಡ್ ಇಲ್ಲ. ಈಗ ಈ ಇಟಾಚಿ ಒಂದು ರೋಡ್ ಮಾಡ್ತಾ ಬರ್ತಿದೆ. ಇದೆಲ್ಲ ನಮಗೆ ಇಟಾಚಿ ಮಾಡಿರೋದೆ ರೋಡ್. ಏನು ರೋಡ್ ಇದ್ದಿಲ್ಲ, ಫ್ಲಾಟ್ ಇದ್ದಿದ್ದು. ಎಷ್ಟು ದಿವಸದಿಂದ ಮಾಡ್ತಿರೋದು ರೋಡು? ತಿಂಗಳಾಯ್ತು. ನೋಡಿ, ರೋಡ್ ಇಲ್ಲ. ಕಂಟಿನ್ಯೂ ಗುಡ್ಡದಲ್ಲಿ ರೋಡ್ ಮಾಡ್ಕೊಂತ ಹೋಗೋದು. ಅದು ಒಂದು ಶುಗರ್ ಫ್ಯಾಕ್ಟ್ರಿ, ಅದು ಮುಂದೆ ಕಾಣ್ತಿರೋದು. ಪೈಲಟ್ ಪಂಪ್ ಇದು, ಇಲ್ಲಿ ಲೀಕೇಜ್ ಇದೆ. ಆಮೇಲೆ ರೆಗ್ಯುಲೇಟರ್ ಅಲ್ಲಿ ಇಲ್ಲಿ ಲೀಕೇಜ್ ಇದೆ. ಅದೆರಡು ಕಟ್ ಹಾಕಿ 2 ಪೈಪ್ ಡಿಸ್ಕನೆಕ್ಟ್ ಮಾಡಿ 5 ನಂಬರಲ್ಲಿ ಎಂಕಿ ಬೋಲ್ಟ್ 4 ಬರುತ್ತೆ. 4 ಬಿಸಿರೆ ಗಡ್ಡೆ ಹೊರಗಾಗುತ್ತೆ. ಆಮೇಲೆ ಈ 4 ಬೋಲ್ಟ್ ಬಿಸ್ಬಿಟ್ಟು ಒಳಗಡೆ ಓರಿಂಗ್ ಸೀಲ್ ಥರ ಇರುತ್ತೆ. ಸೀಲ್ ಆಗಿ ತೋರಿಸ್ತೀನಿ ನೋಡಿ. ಡಿಸ್ಕನೆಕ್ಟ್ ಆದಮೇಲೆ ಈ ಥರ ಇರುತ್ತೆ. ಇದು ಮೇನ್ ಪಂಪ್ ಶಾಫ್ಟು. ಈ ಶಾಫ್ಟಲ್ಲಿ ಈ ಶಾಫ್ಟ್
ಪೈಲಟ್ ಪಂಪ್ ಓಪನ್ ಆದಮೇಲೆ ಈ ಥರ ಇರುತ್ತೆ. ಇದರಲ್ಲಿ ಬ್ಲ್ಯಾಕ್ ಓರಿಂಗ್ ಚೇಂಜ್ ಮಾಡಿ ಹೊಸ ಓರಿಂಗ್ ಹಾಕಿ ಮತ್ತೆ ಅಸೆಂಬಲ್ ಮಾಡ್ತೀವಿ. ತೋರಿಸ್ತೀನಿ ನೋಡಿ. ಹಳೆ ಓರಿಂಗ್ ಆ ಥರ ಆಗ್ತಿದೆ. ಹೊಸದು ಹಾಕಿದ್ವಿ, ಫಿಟ್ ಮಾಡ್ಬಿಡೋಣ. ಫಿಟ್ ಮಾಡಿ ಪಂಪನ್ನೆಲ್ಲ ಫಿಟ್ ಹಾಕಿ ಚಾಲು ಮಾಡಿ ನೋಡೋಣ. ಲಿವರ್ ಲೀಕೇಜು ಇರೋದೊಂದು ಸಿಲಾಕ್ ನೋಡಿ. ಮಂಜು ಅಂತ ಈ ಟ್ಯಾಚಿ ಓನರು. ಇದು ಈ ಥರ ಬರುತ್ತೆ. ಲಿವರ್ ಸೀಲ್ ಎಲ್ಲ ತೆಗೆದಾಯಿತು, ಹೊಸ ಸಾರಿ ಮಾಡಿದ್ವಿ. ಈಗ ಅಸೆಂಬಲ್ ಮಾಡಿ. ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು. ಆ ಮಳೆಯಲ್ಲಿ ಆ ವ್ಯೂ ನೋಡ್ರಿ, ಭಾಳ ಸೂಪರಾಗಿ ಕಾಣ್ತಿದೆ. ಬಕೆಟ್ ಸಿಲ್ಕ್ ಬೆಡ್ಶೀಟ್ ಮೇಲೆ ತೋರಿಸ್ತೀನಿ ಆ ಥರ. ಈ ಥರ ಚೆಕ್ನಟ್ ಓಪನ್ ಆದಮೇಲೆ ಗ್ಲ್ಯಾಂಡ್ ಸೀಲಿಂದ ಹೊರಗೆ ಬರುತ್ತೆ, ಆಮೇಲೆ ಹೆಡ್ ಹೊರಗೆ ಬರುತ್ತೆ. ಚೆಕ್ನಟ್ ಓಪನ್ ಆದಮೇಲೆ ಇದೆಲ್ಲ ಈ ಥರ ಹೊರಗೆ ಬರುತ್ತೆ. ಇದರಲ್ಲಿ ಆಯಿಲ್ ಸೀಲು ಬಿಟ್ಟಿದ್ದಾವೆ. ಆಯಿಲ್ ಸೀಲ್ ಹಾಕಿ ಹಳೆ ಸೀಲೆಲ್ಲ ತೆಗೆದು ಹೋಗಿದ್ದಾವೆ. ಹೊಸ ಸೀಲೆ ಹಾಕಿ ಅದಕ್ಕೆ ಫಿಟ್ ಮಾಡಿ, ಹೊಸ ಸೀಲೆಲ್ಲ ಹಾಕಿ ಫಿಟ್ ಮಾಡಿದ್ವಿ ಚೆಕ್ನಟ್ಗೆ. ಇವಾಗ ಅದನ್ನು ತೊಗೊಂಡೋಗಿ ಟ್ಯೂಬ್ ಒಳಗೆ ಸೇರಿಸಿ ಬಾಯ್ಲ್ ಹಾಕಿ ಫಿಟ್ ಮಾಡಿದ್ರೆ ಇದಾಗುತ್ತೆ. ಬಕೆಟ್ ಸಿಲಿಂಡರ್ಗೆ 12 ನಂಬರ್ ಯಲಂಕಿ ಬೋಲ್ಟು 12 ಪೀಸ್ ಬರುತ್ತೆ. ಮಿಷನಿಂದ ಅಷ್ಟು ಟೈಟ್ ಮಾಡಿಬಿಡೋದು. ಫಿಟ್ ಆಗ್ಬಿಟ್ಟು ಸಿಲಿಂಡರು ಟೈಟ್ ಆಗ್ಬಿಟ್ಟು ಬಕೆಟ್ ಹಾಕೋದು. ರೆಡಿ ಆತಪ್ಪ ಗಾಡಿ. ಮಾಡಿದ್ವಿ, ಲೀಕೇಜ್ ಏನಿಲ್ಲ. ಈಗ ಕೆಲಸ ಆಯಿತು. ಗಾಡಿ ಟೋಟಲ್ ರೆಡಿ. ಕಂಪ್ಲೀಟ್ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.